ಏನಿದು ವಿಡಿಯೋ ಸ್ಟಾರ್ಟಿಂಗೇ ಯಾವುದೋ ಒಂದು ಬೂತ್ ಬಂಗ್ಲೆ ತೋರಿಸ್ತಿದ್ದಾಳೆ ಅಂತ ಅನ್ಕೊಂಬೇಡಿ. ಇದು ಕಟಾನ್ಯದಲ್ಲಿ ನಾವಿದ್ದಿದ್ದು ಹೋಮ್ ಸ್ಟೇ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೀ ಇನ್ ಮಾಲ್ಟಾ. ಆಚೆ ಕಡೆ ಬಿಲ್ಡಿಂಗ್ ಹೇಗೆ ಇದ್ರೂ ಮನೆ ಒಳಗಡೆ ಈ ತರ ಇತ್ತು. ಡು ನಾಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಬಿಲ್ಡಿಂಗ್ಗೆ ಸಾಕ್ಷಿ. ಯಾಕಂದ್ರೆ ಆಚೆ ಕಡೆಯಿಂದ ಅಷ್ಟು ಹಳೇದು ಔಟ್ಡೇಟೆಡ್ ಅನ್ಸಿದ್ರು ಒಳಗಡೆ ಬಂದ್ಮೇಲೆ ಎಲ್ಲ ಸಖತ್ತಾಗೆ ಇತ್ತು. ನಾವು 7 ಮೆಂಬರ್ಸ್ ಇದ್ದಿದ್ರಿಂದ ಒಂದು ಕಂಪ್ಲೀಟ್ Airbnb ನ ರೆಂಟ್ ಮಾಡಿದ್ವಿ. ಅಂದ್ರೆ ಒಂದು ಕಂಪ್ಲೀಟ್ ಮನೆನೇ ನಾವು ರೆಂಟ್ ಮಾಡಿದ್ವಿ. ಇದ್ರಲ್ಲಿ ನೀವು ನೋಡ್ತಿರೋ ಹಂಗೆ 3 ಬೆಡ್ರೂಮ್ಸ್, 2 ಬಾತ್ರೂಮ್ಸ್ ಅಂಡ್ 1 ಕಿಚನ್ ಇದೆ. ಮತ್ತೆ ಎಲ್ಲ ರೂಮಲ್ಲೂ ಬಾಲ್ಕನಿಗಳು ಕೂಡ ಇದೆ. ಈ ಕಂಪ್ಲೀಟ್ ಮನೆಗೆ ನಾವು ಪೇ ಮಾಡಿದ್ದು €200 ಫಾರ್ 3 ಡೇಸ್. ಅದು 7 ಮೆಂಬರ್ಸಿಗೆ. ನೋಡಕ್ಕೂ ಚೆನ್ನಾಗಿತ್ತು, ಬಜೆಟ್ ಫ್ರೆಂಡ್ಲಿ ಆಗೂ ಇತ್ತು. ಮತ್ತೆ ಏರ್ಪೋರ್ಟ್ ಇಂದ ಕೂಡ ತುಂಬಾ ಹತ್ರ ಇದೆ. ಏರ್ಪೋರ್ಟ್ ಇಂದ ಬಸ್ ತಗೊಂಡು ಇಲ್ಲಿಗೆ ರೀಚ್ ಆಗಬೇಕು ಅಂದ್ರೆ ಜಸ್ಟ್ 15 ಮಿನಿಟ್ಸ್. ಇವತ್ತು ನಾವೆಲ್ಲರೂ ಹೊರಟಿದ್ದು ಸಿಸಿಲಿ ವಿಲೇಜ್ ಔಟ್ಲೆಟ್ಸ್ಗೆ. ಇಲ್ಲಿ ನಮಗೆ ಎಲ್ಲಾ ತರದ ಬ್ರಾಂಡೆಡ್ ಐಟಮ್ಸ್ ಕೂಡ ಸಿಗುತ್ತೆ. ಇದು ಕಟಾನಿಯಾ ಸಿಟಿ ಸೆಂಟರ್ ಇಂದ 60 ಕಿಲೋಮೀಟರ್ಸ್ ಇದೆ. ಬಸ್ಸಿಗೆ €6 ಪೇ ಮಾಡಿ ಮತ್ತೆ 1 ಅವರ್ ಜರ್ನಿ ಮಾಡಿದ್ರೆ ಈಸಿಯಾಗಿ ಸಿಸಿಲಿ ವಿಲೇಜ್ ಔಟ್ಲೆಟ್ಸ್ ನ ರೀಚ್ ಆಗ್ಬೋದು. ಎಂಟ್ರೆನ್ಸ್ ಅಲ್ಲೇ ನಮಗೆ ಈ ತರ ಮ್ಯಾಪ್ ಕಾಣಿಸ್ತು. ಇದ್ರಲ್ಲಿ ನಾವು ನೋಡಿದಾಗ 130+ ಸ್ಟೋರ್ಸ್ ಇತ್ತು. ಸೊ ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ 130+ ಸ್ಟೋರ್ಸ್ ನ ಕವರ್ ಮಾಡೋದಕ್ಕಾಗಲ್ಲ. ನಾವ್ ಏನೇನ್ ತಗೊಂತೀವಿ ಅಥವಾ ಏನ್ ಶಾಪ್ ಮಾಡಬೇಕು ಅನ್ನೋ ಬೇಸಿಸ್ ಮೇಲೆ ಸ್ಟೋರ್ಸ್ ನ ಸೆಲೆಕ್ಟ್ ಮಾಡಬೇಕು. ಶಾಪಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದು ನೈಕಿ ಶೋರೂಮ್. ಇಲ್ಲಿ ನಾವು ಸ್ಪೋರ್ಟ್ಸ್ ವೇರ್ ಮತ್ತೆ ಶೂಸ್ ನ ಪರ್ಚೇಸ್ ಮಾಡಿದ್ವಿ. ನೈಕಿ ಆಪೋಸಿಟ್ನೇ ಪೂಮಾ ಶೋರೂಮ್ ಇತ್ತು. ಸೊ ಅಲ್ಲೂ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡಿದ್ವಿ. ಮೆನ್ಸ್ ಕ್ಯಾಶುವಲ್ ವೇರ್ ನ ಪರ್ಚೇಸ್ ಮಾಡೋದಕ್ಕೆ ನಾವು ಹೋಗಿದ್ದು ಆಲ್ಕಾಟ್ಗೆ. ಈ 3 ಶೋರೂಮ್ ನ ಎಕ್ಸ್ಪ್ಲೋರ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಪಕ್ಕದಲ್ಲೇ ಇದ್ದಿದ್ದ ರೆಸ್ಟೋರೆಂಟ್ ಅಲ್ಲಿ ವೆಜಿಟೇರಿಯನ್ ಆಪ್ಷನ್ ಹುಡ್ಕೊಂಡು ಊಟ ಮಾಡಿದ್ವಿ. ಬಿಸಿಲು ಜಾಸ್ತಿ ಇದ್ದಿದ್ದಕ್ಕೋ ಏನೋ ಶಾಪಿಂಗ್ ಸ್ಟಾರ್ಟ್ ಮಾಡಿದಾಗ ಇದ್ದಿದ್ದ ಜೋಶು ಮಧ್ಯಾಹ್ನ ಅಷ್ಟರಲ್ಲಿ ಇರ್ಲಿಲ್ಲ. ಏನೇನ್ ಬೇಕೋ ಎಲ್ಲ ತಗೊಂಡು ಆದಷ್ಟು ಬೇಗ ಮನೆಗೆ ಹೋದ್ರೆ ಸಾಕಪ್ಪ ಅನ್ನಂಗಾಗಿತ್ತು. ನಾವ್ ಈ ಸಿಸಿಲಿ ವಿಲೇಜ್ ಔಟ್ಲೆಟ್ಸ್ ಅಲ್ಲಿ ಏನೇನ್ ಶಾಪ್ ಮಾಡಿದ್ವಿ, ಎಷ್ಟು ಖರ್ಚಾಯ್ತು ಎಲ್ಲ ಮುಂದೆ ಹೇಳ್ತೀನಿ, ನೀವೇ ನೋಡಿ. ಸೊ ಇದು ಫ್ರಿಡ್ಜ್ ಮ್ಯಾಗ್ನೆಟ್. ನಂದೊಂದು ಅಭ್ಯಾಸ ಇದೆ, ಎಲ್ಲೋದ್ರೂ ಫ್ರಿಡ್ಜ್ ಮ್ಯಾಗ್ನೆಟ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡ್ವಿ. ಇದು ಒಂದು, ಆಮೇಲೆ ಇದು ನಂದು ಡ್ರೆಸ್ಸು. ಇದು ನಂದು ಹಳೆ ಡ್ರೆಸ್, ಯಾಕೆ ಇದ್ರಲ್ಲಿ ಬಂದ್ಬಿಟ್ಟಿದೆ, ಸೊ ಇದು ಬೇಡ, ಕ್ಯಾನ್ಸಲ್. ಇದು ಬೆಸ್ಟ್ ಪಾರ್ಟ್ ಇನ್ ದ ಶಾಪಿಂಗ್ ಅಂತಾನೆ ಹೇಳ್ಬೋದು. ಇದು ನನ್ನ ಬರ್ತ್ಡೇ ಗಿಫ್ಟ್. ಎಷ್ಟು 3 ಮಂತ್ಸ್ ಮುಂಚೆ, 4 ಮಂತ್ಸ್ ಮುಂಚೆ ಕೊಡ್ಸ್ಕೊಂಡಿದ್ದೀನಿ. ಮೈಕಲ್ ಕೋರ್ಸ್ದು ಶೇಡ್ಸ್. ಇದನ್ನೇ ನಾನು ಇಂಡಿಯಾದಲ್ಲಿ ತಗೊಂಡಿದ್ದಿದ್ರೆ ನನಗೆ ಒಂದು 50% ಆಫಲ್ಲಿ ಸಿಕ್ತು ಅಂತಾನೆ ಹೇಳ್ಬೋದು, ಆಲ್ಮೋಸ್ಟ್. ಸೊ ಬ್ರ್ಯಾಂಡ್ ಅಷ್ಟೇ, ಒಂದು ತಗೊಂಡಿದ್ದೀನಿ, ನನಗಿಷ್ಟ. ಸೊ ಇದು ಮೈಕಲ್ ಕೋರ್ಸ್ದು ನಾನು ತಗೊಂಡಿದ್ದು. ಮತ್ತೆ ಇದೊಂದು ಜಾಕೆಟ್. ಇದು ಅಲ್ಲಿ ಜ್ಯೂಕಿ ಅಂತ ಒಂದು ಬ್ರ್ಯಾಂಡ್ ಇದೆ. ಇಲ್ಲಿ ಹೆಂಗೆ ಅಂದರೆ ನಮಗೆ ಯುರೋಪಲ್ಲಿ ಎಲ್ಲ ಕಡೆ ಕಾಸ್ಟ್ಲಿನೇ. ನಮ್ಗೆ ಇಂಡಿಯಾಗ ನಾವು ಯಾವತ್ತೂ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಶಾಪಿಂಗ್ ಅಂತ ಬಂದರೆ, ಎಸ್ಪೆಷಲಿ ಬಟ್ಟೆಗಳು. ನಮ್ಗೆ ಇಂಡಿಯಾದಲ್ಲಿ $1,000 ಕೊಟ್ಟರೆ ಎಂಥ ಒಳ್ಳೆ ಡ್ರೆಸ್ ಬರುತ್ತೆ, ಎಂಥ ಒಳ್ಳೆ ಜೀನ್ಸ್ ಪ್ಯಾಂಟ್ ಬರುತ್ತೆ. ಬಟ್ ಇಲ್ಲಿ $1,000 ಅಂದರೆ €10 ಏನೂ ಸಿಗಲ್ಲ. ಅದರಲ್ಲೂ ಸ್ಪೆಷಲಿ ಮಾಲ್ಟಾದಲ್ಲಿ ಈ ಥರ ಒಂದು ಜಾಕೆಟ್ಗೆ ನಾನು ಲಾಸ್ಟ್ ಮಂತ್ ನೋಡಿದ್ದೆ €40 ಅಂದರೆ ಅಪ್ರಾಕ್ಸಿಮೇಟ್ಲಿ 4,000 ಇಂಡಿಯನ್ ರುಪೀಸು. ನಂಗೆ 4,000 ಕೊಡಬೇಕಾ ಅಂತ ನಾನು ತೊಗೊಂಡೇ ಇರಲಿಲ್ಲ. ಇದೇ ಸೇಮ್ ಜಾಕೆಟ್ ನಾವು ಕಟಾನಿಯಲ್ಲಿ ನೋಡಿದ್ದು, ನನಗೆ €20 ಸಿಕ್ತು. ಸೊ ನೋಡಿದ ತಕ್ಷಣ ಫುಲ್ ಖುಷಿಲಿ ತೊಗೊಂಬಿಟ್ಟೆ. ಇದು ಒಂದು ಟಾಪು. ಇದು ಕೂಡ €10-15 ಏನೋ. ಇದೇ ಟಾಪ್ ಎಲ್ಲ ನನಗೆ ಮಾಲ್ಟಲ್ಲಿ ತುಂಬ ಕಾಸ್ಟ್ಲಿ ಬರುತ್ತೆ. ಸೊ ಅದಕ್ಕೆ ತೊಗೊಂಡ್ವಿ. ಇದು ಬ್ಯಾಗ್. ಇದು ಕೂಡ ಇದೆಲ್ಲ ಯುರೋಪಿಯನ್ ಬ್ರ್ಯಾಂಡ್ಸು. ನನಗೆ ಎಲ್ಲ ಬ್ರ್ಯಾಂಡ್ ನೇಮ್ಗಳು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇದು ಒಂದು ಯಾವುದೋ ಯುರೋಪಿಯನ್ ಬ್ರ್ಯಾಂಡ್ ಬ್ಯಾಗ್. ಸೊ ಇದಕ್ಕೂ ಆಲ್ಮೋಸ್ಟ್ €23 ಏನೋ ಕೊಟ್ವಿ. ಇದು ಒಂದು ಕೊಟ್ಟರು, ನಾನಲ್ಲ, ಅವ್ರು ಕೊಟ್ಟಿದ್ದು. ಸೊ ಇದು ಒಂದು ಜಾಕೆಟ್ಟು, ಆಲ್ಕಾಟ್. ಇದು ಇಲ್ಲಿ ನೀವು ನೋಡ್ಬೋದು ಆಲ್ಕಾಟ್. ಇದು ಹುಡುಗರಿಗೆ ಚೆನ್ನಾಗಿದೆ. ಇದು ಹುಡುಗರದ್ದು ಬ್ರ್ಯಾಂಡು. ಸೊ ಹುಡುಗರಿಗೆ ಇದೆಲ್ಲ ಚೆನ್ನಾಗಿದೆ ಅಂದರೆ ಕಂಪ್ಯಾರಿಟಿವ್ಲಿ ಚೀಪ್. ಬೇರೆದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಈ ಬ್ರ್ಯಾಂಡ್ ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿದೆ, ಚೀಪಾಗೂ ಇದೆ. ಸೊ ಇದಕ್ಕೂ ನಾವು €20 ಪೇ ಮಾಡಿದ್ದು ಈ ಜಾಕೆಟ್ಗೆ. ಇದು ನಾವು ಆಲ್ಕಾಟಲ್ಲೇ ತೊಗೊಂಡಿದ್ದು. ಇದು ವಿಂಟರ್ ವೇರು. ಇದಕ್ಕೆ €10 ಕೊಟ್ಟಿದ್ದೀವಿ. ಸೊ ಇದೇ ನಾನು ಮಾಲ್ಟಾದಲ್ಲಿ ತೊಗೊಂಡ್ರೆ €20-30 ಕೊಡಬೇಕಿತ್ತು. ಅದಕ್ಕೆ ನೋಡಿದ ತಕ್ಷಣ ಭರತಿಗೆ ಎತ್ಕೋ ಸುಮ್ಮನೆ ಅಂತ ಹೇಳಿ ಕೊಡ್ಸಿದ್ದೀನಿ. ಸೊ €10.
ಹಾ, ಇದು ಈ ತರ ಭರತ್ ಕಸಿನ್ ಅವಳಿಗೆ ತುಂಬಾ ಇಷ್ಟ ಆಯ್ತು, ಭರತ್ ತಂಗಿಗೆ. ಈ ತರದ್ದು ಸ್ಟೈಲ್ ಚೇಂಜ್ ಮಾಡ್ಕೊ ಅಂತ ಯಾವಾಗ್ಲೂ ಹೇಳ್ತಿದ್ಲು. ಸರಿ ಅವಳು ಹೇಳಿದ್ಲಲ್ಲ ಅಂತ ಇದು ಒಂದು ಪ್ಯಾಂಟು. ಇದು ಕೂಡ ಅಪ್ರಾಕ್ಸಿಮೇಟ್ಲಿ €20 ಇರ್ಬೋದು ಭರತ್ತಿಗೆ ತಗೊಂಡಿರೋದು. ನೋಡಿ, ಸುಮ್ನೆ ಹೆಸರು ನಂದು, ಯಾರ್ದು ಅವಾಗ್ಲಿಂದ ತೆಗಿತಿರೋದು? ಭರದ್ದು. ಒಂದು ಜಾಕೆಟ್, ಒಂದು ನಾನ್ ತಗೊಂಡಿದ್ದು ಅದು ಬರ್ತ್ಡೇ ಗಿಫ್ಟ್. ಈ ಭರತ್ದು ಬರೀ ಬಟ್ಟೆ ಭರತ್ದೇ ಇರೋದು, ನಂದು ಎಲ್ಲೋ ಒಂದ್ 2-3 ಇದೆ ಅಷ್ಟೇ. ಇದು ನೋಡಿ, ಇದು ಟಿ ಶರ್ಟ್ ಭರತ್ತಿಗೆ. ಇದಕ್ಕೂ ಅಪ್ರಾಕ್ಸಿಮೇಟ್ಲಿ ಒಂದು €10 ಕೊಟ್ಟಿರ್ಬೋದು, 10 or 20. €20. ನಂದೊಂದು ಅವಾಗ್ಲಿಂದ ಒಂದು ಜಾಕೆಟು, ಒಂದು ಮೈಕಲ್ ಕೋರ್ಸ್ ಬ್ಯಾಗ್ ಅಷ್ಟೇ. ಹಾ, ಇದು ನಾನ್ ತಗೊಂಡಿದ್ದು ನೈಕಿ ಶೂ. ಇಂಡಿಯಾದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಬಟ್ ಸ್ಟಿಲ್ ಇಲ್ಲಿಗೆ ನಾವು ಇಂಡಿಯಾಗಿನ್ನ ಹೋಗೋದು ಲೇಟ್ ಆಗುತ್ತೆ. ಯೂಸ್ ಮಾಡೋದಕ್ಕೆ ಒಂದು ಶೂ ಚೆನ್ನಾಗಿರೋದು ಬೇಕೇ ಬೇಕು. ಯುರೋಪಲ್ಲಿ ನಾವು ಇಂಡಿಯಾ ಥರ ಅಲ್ಲ, ಎಲ್ಲಿ ಹೋದ್ರೂ ನಡೆಯೋದು ಜಾಸ್ತಿ, ವಾಕಿಂಗ್ ಮಾಡಲೇಬೇಕು ನಾವೆಲ್ಲೋದ್ರೂ. ಸೊ ಶೂಸ್ ಆರ್ ರಿಯಲಿ ಇಂಪಾರ್ಟೆಂಟ್. ಸೊ ಒಳ್ಳೆ ಶೂಸ್ ಇಟ್ಕೊಳ್ಳೋದು ಇಲ್ಲಿ ನೆಸೆಸಿಟಿ ನನ್ನ ಪ್ರಕಾರ ಅಲ್ಲ, ಎಲ್ಲ ಇಲ್ಲಿ ಯುರೋಪಿಯನ್ ಕಂಟ್ರಿಗೆ ಬಂದರೆ ನಡಿಬೇಕು ಅನ್ನೋ ನಾವು ಮೆಂಟಲಿ ಫಿಕ್ಸ್ ಆಗಬೇಕು. ಸೊ ಅದಕ್ಕೆ ಅದು ನೈಕಿ ಶೂ. ಅದು ನಮ್ಗೆ ಆಲ್ಮೋಸ್ಟ್ ಒಂದು €45 ಆಯಿತು. ಅದೇ ನಾನು ಇಂಡಿಯಾದಲ್ಲಿ ತೊಗೊಂಡಿದ್ರೆ ಇನ್ನೊಂದು ₹1000 ಕಮ್ಮಿ ಸಿಕ್ಕಿರೋದು ಅಂತ ಅನಿಸುತ್ತೆ ಪ್ರಾಬಬ್ಲಿ. ಬಟ್ ಕಂಪ್ಯಾರಿಟಿವ್ಲಿ ಎಕ್ಸ್ಪೆನ್ಸಿವೇ ಅನಿಸ್ತು, ಬಟ್ ಏನು ಮಾಡೋದು, ನೆಸೆಸಿಟಿ. ಸೊ ತೊಗೊಂಡ್ವಿ. ಇದು ಆಲ್ಕೋಟಲ್ಲೇ ತೊಗೊಂಡಿದ್ದು ಪರ್ಫ್ಯೂಮ್ ಭರತ್ತಿಗೆ. ಇದು €10. ಇದು ಕೂಡ ಪರ್ಫ್ಯೂಮ್. ನೆಕ್ಸ್ಟ್ ಸಮ್ ನೈಕಿ ಸಾಕ್ಸ್ ಭರತ್ತಿಗೆ ಅಗೇನ್. ಇದು ಬರುತ್ತೆ. ಇದು ತಗೊಂಡಿದ್ದು ಆಲ್ಕೋಟಲ್ಲೇ. ಇದು €20. ಕ್ವಾಂಟಿಟಿ ಜಾಸ್ತಿ, ನಿಂದು ಪ್ರೈಸ್ ಜಾಸ್ತಿ ಅಷ್ಟೇ. ಅಂದ್ರೂ ನೋಡ್ತಾ ಇರಿ ಹಂಗೆ ಬರ್ತಾನೆ ಇರುತ್ತೆ ಇನ್ನ. ಇದು ನೋಡಿ, ಇದು ಭರತ್ತಿಗೆ ತಗೊಂಡಿರೋದು. ಇದು ಕೂಡ ಆಲ್ಕೋಟಲ್ಲೇ ತಗೊಂಡಿದ್ದು. ನಾವು ಮೋಸ್ಟ್ ಆಫ್ ದ ಶಾಪಿಂಗ್ ಆಲ್ಕೋಟಲ್ಲೇ ಮಾಡಿದ್ದು ಭರತ್ತಿಗೆ. ಆಲ್ಮೋಸ್ಟ್ ಅಲ್ಲೇನೆ ಎಷ್ಟು ಒಂದು 100 ಅಲ್ಲ, ಇನ್ನೂ ಜಾಸ್ತಿ ಆಗಿದೆ. ಒಂದು €150 ಆಲ್ಮೋಸ್ಟ್ ಅಲ್ಲೇ ಸ್ಪೆಂಡ್ ಮಾಡಿರೋದು ಭರತ್ತಿಗೆ. ಇದು ಆಲ್ಕೋಟಲ್ಲೇ. ಇದು ನಂದು ಕಾಸ್ಮೆಟಿಕ್ಸ್, ಕೀಕೋ ಬ್ರ್ಯಾಂಡ್. ಇದೆಲ್ಲ ಈ ಬ್ರ್ಯಾಂಡ್ ನೀವು ಕೇಳೇ ಇರ್ತೀರಾ, ಫೇಮಸ್ ಬ್ರ್ಯಾಂಡ್ ಇದು. ಸೊ ಅಲ್ಲಿ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಒಂದು ಸೀರಮ್ಮು, 2 ಲಿಪ್ಸ್ಟಿಕ್ ತಗೊಂಡೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಇದು ಮಾಮೂಲಿ ಭರತ್ ಆಟಾಡಕ್ಕೆ ಹೋಗ್ತಾರಲ್ಲ ಬ್ಯಾಡ್ಮಿಂಟನ್ ಆಡೋದಕ್ಕೆ, ಟಿ ಶರ್ಟ್ಸ್ ಬೇಕು ಅಂತ ಇದೆಲ್ಲಿ ತಗೊಂಡಿದ್ದು, ನ್ಯೂ ಬ್ಯಾಲೆನ್ಸಲ್ಲಿ 2 ಟಿ ಶರ್ಟ್ ತೊಗೊಂಡ್ವಿ. ಸೊ ಇದೆರಡಕ್ಕೂ €28 ಆಯಿತು. ಸೊ ಇದು ಕೂಡ ಮೌಂಟ್ ಇಟ್ನದು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್. ಆಮೇಲೆ ಇದು ಭರತ್ದು ಶೂ. ಭರತ್ತಿಗೂ ನಾವು ತಗೊಂಡಿದ್ದೀವಿ ಶೂ. ಇದು ಕೂಡ ನೈಕಿ ಬ್ರ್ಯಾಂಡ್. ಯಾವುದಿದು? ನೈಕಿ ಏರ್. ಯಾವುದಿದು ಮಾಡೆಲ್? ನೈಕಿ ಏರ್. ಸೊ ಭರತ್ ಕೂಡ ಶಾಪ್ ಮಾಡಿ ತುಂಬ ಟೈಮೇ ಆಗಿತ್ತು. ನಾವು ಯುರೋಪಿಗೆ ಬಂದಾಗಿಂದ ಶಾಪಿಂಗೇ ಹೋಗಿಲ್ಲ ಆ್ಯಕ್ಚುಲಿ. ಇಲ್ಲೆಲ್ಲ ಜಾಸ್ತಿ ಅನ್ಕೊಂಡು ನಾವು ಮಾಲ್ಟಾದಲ್ಲಿ ಇದ್ರೆ ಆಬ್ವಿಯಸ್ಲಿ ನಾವು ಶಾಪಿಂಗ್ ಮಾಡಲ್ಲ. ಇಲ್ಲಿರೋ ರೇಟ್ಗಳಿಗೆ ಏನು ಇಲ್ಲ, ನಿಜ. ಇಂಡಿಯಾಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಶಾಪಿಂಗೇ ಆಗ್ತಾ ಇಲ್ಲ. ಸೊ ಇದು ಒಂದು ಭರತ್ತಿದ್ದು ಶೂ. ಆಮೇಲೆ ಇದು ನಂದು MK ಸ್ಲಿಪ್ಪರ್. ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಇದು ಆಕ್ಚುಲಿ ನನಗೆ ಕರೆಕ್ಟ್ ಫಿಟ್ ಆಗ್ತಿತ್ತು. ಇನ್ನೊಂದು ಸೈಜ್ ದೊಡ್ಡದು ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಬಟ್ ಸಿಕ್ಲಿಲ್ಲ. ಅಂದ್ರೂ ನಾನು ಬಿಡ್ಲಿಲ್ಲ, ನಂಗೆ ಬೇಕೇ ಬೇಕು ಇದು ಅಂತ ತಗೊಂಡ್ಬಂದೆ. ಚೆನ್ನಾಗಿ ನಂಗೆ ತುಂಬಾ ಇಷ್ಟ ಆಯ್ತು, ನೋಡಿದ ತಕ್ಷಣ ಇಷ್ಟ ಆಯ್ತು ಇದು. ಸೊ ತಗೊಂಡೆ. ಇದಕ್ಕೆ €70 ಏನೋ ಅಪ್ರಾಕ್ಸಿಮೇಟ್ಲಿ 70. ಲಾಸ್ಟಲ್ಲಿ ಇದನ್ನೆಲ್ಲ ತಗೊಂಡ್ಬರೋದಕ್ಕೆ ಈ ಬ್ಯಾಗ್ ಖರ್ಚು ಮಾಡ್ಕೊಂಡ್ ಬಂದ್ವಿ ಸರಿಯಾಗಿ. ಒಂದು ಶಾಪಿಂಗ್ ಏನು 650 ಆಯ್ತು. 650 ಅಂದ್ರೆ ಆಲ್ಮೋಸ್ಟ್ 60,000 65,000. ಇಟ್ಸ್ ಓಕೆ, ಒನ್ಸ್ ಇನ್ ಅ ವೈಲ್ ಇಟ್ಸ್ ಫೈನ್. ಸೊ ಇದ್ರಲ್ಲೇನೆ ನನ್ನ ಬರ್ಡೇ ಗಿಫ್ಟ್ ಕೂಡ ಇನ್ಕ್ಲೂಡ್. ಆವಾಗಲೇ ನಾನು ತೋರಿಸಿದ್ದು MK ಗಾಗಲ್ಸ್ ಮತ್ತೆ ಶೇಡ್ಸ್ ಮತ್ತೆ ಸ್ಲಿಪ್ಪರ್ 2 ಸೇರಿನೇ ನನ್ನ ಬರ್ಡೇ ಗಿಫ್ಟ್. ಇನ್ ಬರ್ಡೇಗೆ ಮತ್ತೆ ಗಿಫ್ಟ್ ಇಲ್ಲ, ಇಷ್ಟೇ ಗಿಫ್ಟ್. ಸೊ ಇದು ನಮ್ಮ ಶಾಪಿಂಗ್ ಸೀರೀಸ್. ಸೊ ಇಲ್ಲಿ ಹೋಗಕ್ಕಿಂತ ಮುಂಚೆ ಭರತ್ತಿಗೆ ಅಂತ ಟಿಮೋದಲ್ಲಿ ಆರ್ಡರ್ ಮಾಡಿದ್ವಿ. ಟಿಮೋದಲ್ಲಿ ಮಾಡಿದ್ವಿ. ಇದಿಷ್ಟಕ್ಕೂ €22. ಇದರಲ್ಲಿ ಒಂದು ಶೂ ಇದೆ, ಬ್ಯಾಡ್ಮಿಂಟನ್ ರ್ಯಾಕೆಟ್ ಇದೆ, ಮತ್ತೆ ಒಂದು ನಂದೇನೋ ಸಾಕ್ಸ್ ಇದೆ.
ಸೊ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಸಿಗುತ್ತೆ ಕಟಾನಿಯಾದಲ್ಲಿ ಅಂತ. ನಾವು ಕಟಾನಿಯಾಗ ಹೋಗೋಕ್ಕಿಂತ ಮುಂಚೆ ನಾವು ಇದನ್ನ ಆರ್ಡರ್ ಮಾಡಿದ್ವಿ. ನಾವು ನೋಡಬೇಕು ಇನ್ನು. ಇದು ಬ್ಯಾಡ್ಮಿಂಟನ್ಗೆ ರೆಗ್ಯುಲರ್ ಆಗಿ ಹೋಗ್ತಾರೆ ಅಂತ, ಬ್ಯಾಡ್ಮಿಂಟನ್ಗೆ ಬೇಕು ಅಂತ ಈ ಶೂನ ಆರ್ಡರ್ ಮಾಡಿದ್ದು. ಚೆನ್ನಾಗಿದೆ, ಕ್ವಾಲಿಟಿ ಓಕೆ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಪರವಾಗಿಲ್ಲ, ಆಟ ಆಡೋದಕ್ಕೆ ಸಾಕು. ತುಂಬ ಏನು ಅಷ್ಟು ಚೆನ್ನಾಗೂ ಇಲ್ಲ, ಅಷ್ಟು ಚೆನ್ನಾಗಿಲ್ದೇನೂ ಇಲ್ಲ. ಚೈನಾ ಪ್ರಾಡಕ್ಟ್ಸ್ ಆಬ್ವಿಯಸ್ಲಿ. ಸೊ ದುಡ್ಡಿಗೆ ಕಾಸಿಗೆ ತಕ್ಕನಂಗೆ ಕಜ್ಜಾಯ ಚೆನ್ನಾಗಿದೆ. ರ್ಯಾಕೆಟ್ ಇಟ್ಕೊಳ್ಳೋದಕ್ಕೆ ಬ್ಯಾಗು, ಅದರಲ್ಲೂ ಬಿ ಅಂತ ಇನ್ಷಿಯಲ್ ಬಿ ಬರೋದು. ಇದು ನಂದು ಸಾಕ್ಸ್ ನನಗೆ ಅಷ್ಟು. ಇದು ನಮಗೆ ನಾವು ಟಿಮೋದಲ್ಲಿ ಹೋಗೋಕ್ಕಿಂತ ಮುಂಚೆ ಆರ್ಡರ್ ಮಾಡಿದ್ವಿ. ಸೊ ಅಲ್ಲಿ ನಾವು ಇಷ್ಟೊಂದೆಲ್ಲ ತಗೊಂತೀವಿ ಅಂತ ಗೊತ್ತಿದ್ರೆ ಪ್ರಾಬಬ್ಲಿ ಆರ್ಡರ್ ಮಾಡ್ತಾ ಇರಲಿಲ್ಲ. ಕಡಿಮೆ ಅಲ್ಲೋ ಇವ್ರು ಸುಮ್ಮನೆ ಬ್ರ್ಯಾಂಡ್ ಅಂತಾರೆ ನೋಡಿ. ಮೇಡ್ ಇನ್ ಚೈನಾ ಸಾಕು. ಇದು ನೈಕಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದೇನು ಚೆನ್ನಾಗಿದೆ. ನೈಕಿದು ಹೆಂಗಿದೆ, ಇದು ಹೆಂಗಿದೆ. ಆಬ್ವಿಯಸ್ಲಿ ಬ್ರ್ಯಾಂಡ್ ಇಸ್ ಬ್ರ್ಯಾಂಡ್ ಅಲ್ವಾ. ಸೊ ಇದು ನಮ್ಮ ಶಾಪಿಂಗ್ ಇನ್ ಕಟಾನಿಯಾ. ಶಾಪಿಂಗ್ ಮುಗಿಸ್ಕೊಂಡು ಕಟಾನಿಯಾ ಸಿಟಿಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ 7 o'clock ಆಗಿತ್ತು. ಎಲ್ರಿಗೂ ಟಯರ್ಡ್ ಆಗಿದ್ರಿಂದ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲೇ ಇದ್ದಿದ್ದ ಪಾರ್ಕ್ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನೀವು ನೋಡ್ತಿರೋ ಹಾಗೆ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ ನಾವು ನೆನ್ನೆ ಹೋಗಿದ್ದಂಥ ಇಂಡಿಯನ್ ರೆಸ್ಟೋರೆಂಟಿಗೆ ಮತ್ತೆ ಹೋದ್ವಿ. ಇಲ್ಲಿ ಫುಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಪುರ್ಸೊತೆ ಸಿಕ್ಕಲಿಲ್ಲ. ಬಂದಿದ ತಕ್ಷಣನೇ ಪ್ಲೇಟ್ ಫುಲ್ ಖಾಲಿ ಆಗ್ತಾ ಇತ್ತು. ಊಟ ಮುಗಿಸ್ಕೊಂಡು ನಾವು ಹುಡುಗಿರು ಕ್ಯಾಬ್ ಮಾಡ್ಕೊಂಡು ರೂಮ್ ಕಡೆಗೆ ಹೊರಟ್ರೆ ನಮ್ಮ ಬಾಯ್ಸು ಫುಲ್ ಹ್ಯಾಪಿಯಾಗಿ ನಾವು ನೈಟ್ ಲೈಫ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಕಟಾನಿಯಾ ಸುತ್ತಕ್ಕೆ ಹೋದ್ರು. ಬಾಯ್ಸ್ 3 ಜನ ಮತ್ತೆ ಕಟಾನಿಯಾ ಸುತ್ತಾಡಿ ಏನಾದರೂ ಹೊಸದಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ 3 ಜನ ಈ ಎಲೆಕ್ಟ್ರಿಕ್ ಬೈಸಿಕಲ್ನ ರೆಂಟ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಸಖತ್ತಾಗಿದೆ ಅಂತ ಹುಡುಗಿರಿಗೆ ಕಾಲ್ ಮಾಡಿ ರೇಗಿಸ್ತಾ ಇದ್ರು. ಅದಿನ್ನೆಷ್ಟು ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಮತ್ತೆ Airbnb ಹತ್ರ ಕರೆಸ್ಕೊಂಡು ನಾವು ಹುಡುಗಿರೆಲ್ಲ ಟ್ರೈ ಮಾಡಿ ಅವತ್ತಿನ ಡೇನ ಎಂಡ್ ಮಾಡಿದ್ವಿ. ಇವತ್ತು ನಮ್ಮದು ಕಟಾನಿಯಾದಲ್ಲಿ ಲಾಸ್ಟ್ ಡೇ. ನಾವೆಲ್ಲರೂ ಕಟಾನಿಯಾಗೆ ಬಂದಿದ್ದೆ ಮೌಂಟ್ ಇಟ್ನಾ ನೋಡಬೇಕು ಅಂತ. ಮೌಂಟ್ ಇಟ್ನಾ ರೀಸೆಂಟಾಗಿ ಎರೆಪ್ಟ್ ಆಗಿತ್ತು. ಸೊ ಈ ರೀಸನ್ಗೆ ನಮ್ಮನ್ನ ಯಾರನ್ನೂ ಲಾವಾ ಹತ್ರ ಬಿಡಲಿಲ್ಲ. ಬಟ್ ನಾವು ಆಲ್ರೆಡಿ ಪ್ಲಾನ್ ಬಿನ ಮಾಡ್ಕೊಂಡಿದ್ದೀವಿ. ಅದೇನಂತ ನೀವೇ ನೋಡಿ. ನಮ್ಮ ಲಗೇಜ್ ನೋಡ್ರಿ, ಫುಲ್ ಲಗೇಜ್ ತುಂಬ್ಕೊಂಡಿದೆ. ಲಗೇಜ್ ಜೊತೆ ಇದು ಯಾವುದೋ ಒಂದು ಎಕ್ಸ್ಟ್ರಾ ಬೇರೆ ಓಡಾಡೋ ಲಗೇಜು. ಮೈಕ್ ಇಟ್ಕೊಂಡು ಬರ್ತಿದೆ ಲಗೇಜ್. ಹೌ ಇಸ್ ಇಟ್? ಹೌ ಇಸ್ ದ ಜೋಶ್? ಬಸ್ನ ಮಿಸ್ ಮಾಡ್ಕೊಂಡಿದ್ದು ನಾವು ಮೌಂಟ್ ಇಟ್ನಾಗೆ ಕ್ಯಾಬಲ್ಲಿ ರೀಚ್ ಆದ್ವಿ. 7 ಮೆಂಬರ್ಸ್ ಇದ್ದಿದ್ರಿಂದ 2 ಕ್ಯಾಬ್ ತಗೊಂಡಿದ್ವಿ. ನಮ್ಮ ಕ್ಯಾಬ್ ಡ್ರೈವರ್ 4 hours ವೆಯ್ಟ್ ಮಾಡ್ತೀನಿ ಅಂತ, ಇನ್ನೊಂದು ಕ್ಯಾಬ್ ಡ್ರೈವರ್ 7 hours ವೆಯ್ಟ್ ಮಾಡ್ತೀನಿ ಅಂತ. ಇವ್ರಿಬ್ರಿಗೂ ನಾವೆಲ್ಲರೂ ಒಟ್ಟಿಗೆ ಬಂದಿರೋದು ಅಂತ ಹೇಳಿ ಅರ್ಥ ಮಾಡಿಸೋ ಅಷ್ಟರಲ್ಲಿ ತುಂಬ ಹೊತ್ತಾಯ್ತು. ಕಾರಲ್ಲಿ ಬಂದಾಗ ಏನೇನು ಡಿಸ್ಕಷನ್ ಆಯಿತು, ನಮ್ಮ ಕಾರಲ್ಲಿ ಡಿಸ್ಕಸ್ ಆಗಿದ್ದು ಅವ್ರಿಗೆ ಗೊತ್ತಿಲ್ಲ, ಅವ್ರದ್ರಲ್ಲಿ ಆಗಿದ್ದು ನಮಗೆ ಗೊತ್ತಿಲ್ಲ. ಸೊ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಕ್ವಾಡ್ ಬೈಕ್ ತೊಗೊಂಡು ಹೋಗೋಣ ಅಂತ. ಈ ಕ್ವಾಡು ಒಬ್ರಿಗೆ 55 euros. ಸೊ ಕೇಬಲ್ ಕಾರಿಗಾದ್ರೆ 90 euros. ಇವಾಗ ಇದು ತಗೊಂಡ್ರೆ ಕ್ವಾಡ್ ಬೇಕು, ಅವ್ರು ಲೈಸೆನ್ಸ್ ಕೇಳ್ತಿದ್ದಾರೆ, ಲೈಸೆನ್ಸ್ ಕೊಡ್ಬೇಕು. ಲೈಸೆನ್ಸ್ ಕೊಡ್ಬೇಕು. ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಸಾಕು. ಸೊ ಡ್ರೈವಿಂಗ್ ಲೈಸೆನ್ಸ್ ಕೊಟ್ರೆ ನಾವು ಈ ಕ್ವಾಡ್ ತಗೊಂಡು ಹೋಗ್ಬೋದು. ಒಬ್ರು 55 euros. ಅದೇ ನೀವು ಕೇಬಲ್ ಕಾರಲ್ಲಿ ಹೋಗ್ತೀರಾ ಅಂದ್ರೆ 90 euros. ಕೇಬಲ್ ಕಾರಲ್ಲಿ ಹೋದ್ರೆ ಮತ್ತೆ ಅಲ್ಲಿ ಮೇಲೆ ಹೋದ್ಮೇಲೆ 4x4 ತಗೊಬೇಕು. ಜೀಪ್ ಸಪರೇಟ್ ಆಗಿ ತಗೊಬೇಕು, ಯಾಕಂದ್ರೆ ಕೇಬಲ್ ಕಾರ್ ಫುಲ್ ಮೇಲೆ ಹೋಗಲ್ಲ. ಫುಲ್ ಮೇಲೆ. ಕ್ವಾಡ್ ಬೈಕ್ ಆದ್ರೆ ಒಂಚೂರು ಮೇಲೆ ಹೋಗುತ್ತೆ. ಈ ಕ್ವಾಡ್ ಬೈಕ್ ತಗೊಂಡ್ರೆ ಸ್ವಲ್ಪ ಅಡ್ವೆಂಚರಸ್ ಆಗಿ ನೀವೇ ರೈಡ್ ಮಾಡ್ಕೊಂಡು ಫನ್ ಮಾಡ್ಕೊಂಡು ಹೋಗ್ಬೋದು. ಕೇಬಲ್ ಕಾರ್ ಆದ್ರೆ ವ್ಯೂ ನೋಡ್ಕೊಂಡು ಹೋಗ್ಬೋದು. ದಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಚಾಯ್ಸಸ್ ಅಲ್ವಾ, ಯಾರಿಗೆ ಯಾವ್ದು ಖುಷಿ ಅನ್ಸುತ್ತೋ ಅದ್ರಲ್ಲಿ ಹೋಗ್ಬೋದು. ನಮಗೆ ಸ್ವಲ್ಪ ಅಡ್ವೆಂಚರಸ್ ಆಗಿರ್ಲಿ ಅಂತ ನಾವು ಕ್ವಾಡ್ ಚೂಸ್ ಮಾಡ್ಕೊಂಡ್ವಿ. ಸೊ ಯಾರಿಗಾದ್ರೂ ಆರಾಮಾಗಿ ಫ್ರೀ ಆಗಿ ಕುತ್ಕೊಂಡು ಹೋಗ್ಬೇಕು ಅಂದ್ರೆ ಅವರು ಕೇಬಲ್ ಕಾರ್ನ ಬುಕ್ ಮಾಡ್ಕೊಂಡು. ಇವಾಗ ಬರ್ತಿದೆ AST, ನಾವು ಬಸ್ ಮಿಸ್ ಮಾಡಿ ಕ್ಯಾಬ್ ಬರ್ಬೇಕಿತ್ತು. ಅದ್ರಲ್ಲಿ ಬಂದಿದ್ರೆ 6 euros. ನಾವು ಬಂದಿದ್ ಕ್ಯಾಬಲ್ಲಿ ಒಬ್ರಿಗೆ ಅವರು 40 euros ಹೇಳಿದ್ರು. ನಾವು ಬಾರ್ಗೈನ್ ಮಾಡಿ 35 euros ಮಾಡಿಸ್ಕೊಂಡ್ವಿ. ಸೊ ಒಬ್ರಿಗೆ 35 euros ಅಪ್ ಅಂಡ್ ಡೌನ್. ಅವರು ವೆಯ್ಟ್ ಮಾಡಿ 1 hour ಜರ್ನಿ ಕಟಾನಿಯಾ ಸೆಂಟರ್ ಇಂದ ಇಲ್ಲಿಗೆ ಬರಕ್ಕೆ, ಮೌಂಟ್ ಎಟ್ನಾಗ್ ಬರಕ್ಕೆ 1 hour. ಸೊ ಇಲ್ಲಿಂದ 4 hours ಬರ್ತಿದೆ ನೋಡಲ್ ಮೇಲೆ. ಇಲ್ಲಿ ಅವರು 4 hours ವೇಟ್ ಮಾಡ್ತಾರೆ. 4 hours ವೇಟ್ ಮಾಡಿದ್ಮೇಲೆ ಮತ್ತೆ 1 hour ನಮ್ಗೆ ಕೆಳಗಡೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಇಷ್ಟಕ್ಕೆ 35 euros. ಡಿಸ್ಕಷನ್ಸ್ ಎಲ್ಲ ಆದಮೇಲೆ ಫೈನಲ್ ಆಗಿ ನಾವು ಕ್ವಾಡ್ ಬೈಕೆ ತೊಗೊಳ್ಳೋದು ಅಂತ ಡಿಸೈಡ್ ಆಯಿತು. ಸೊ ಇವರಿಗೆ ನಾವು ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಕನ್ಸೆಂಟ್ ಫಾರ್ಮಿಗೆ ಸೈನ್ ಹಾಕ್ಸ್ಕೊತಾರೆ. ಸೈನ್ ಹಾಕಿದ್ಮೇಲೆ ಇವರು ನಮಗೆ ಒಬ್ಬರು ಗೈಡ್ನು ಕೂಡ ನಮ್ಮ ಜೊತೆ ಕಳಿಸ್ತಾರೆ.
ಕಂಪ್ಲೀಟ್ ರೈಡ್ ಮುಗಿಯೋ ಅಷ್ಟರಲ್ಲಿ 2 to 3 hours ಆಗುತ್ತೆ ಅಂತ ಅಲ್ಲೇ ಇದ್ದಿದ್ದ ರೆಸ್ಟೋರೆಂಟಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟಿಗೆ ಅಂತ ಒಂದೊಂದು ಕ್ರೋಸಾಂಟ್ ತಿಂದ್ವಿ. ಕ್ವಾಡ್ ಬೈಕ್ನ ರೈಡ್ ಮಾಡೋದು ಅಷ್ಟೇನು ಈಸಿ ಇರಲ್ಲ. ಸೊ ಇವ್ರ ಹತ್ರ ಎಲ್ಲ ಥರದ ಸೇಫ್ಟಿ ಮೆಷರ್ಸ್ನ ಡೀಟೇಲ್ ಆಗಿ ಇಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಕ್ವಾಡ್ ಬೈಕ್ ಹತ್ರ ಹೊರಟ್ವಿ. ಮುಂದೆ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೀವೇ ನೋಡಿ. Operation success. Operation success. We all had a misplacement Patient of died. bones. Patient died. ATV just made us a different ride. ನಿನ್ನ ಹತ್ರನೇ See? Second Anant. Anand, yes, forgotten. Yeah. It was really a good ride. Yeah, you can also go with them. Check. Pravira. I'm alive. Alive? Alive. Okay. All bones are in place. Currently intact. We'll see. Anything dislocated? Not yet. Not yet. I'm Yeah. having a good All driver. good? All good? Go to Yeah. our best. We'll go to our best driver now. He enjoyed a lot while driving, so while riding, we'll go to him. First we'll talk to the co-passenger. Yeah, ma'am. Hi, ma'am. Alive? We are Shaitan Bacha of class. The instructor told, "Hey, you come ahead." Ask Anand. Now the best rider comes. How's the Josh, sir? It's high. So far, all good? Yeah, all good. We are alive. Alive? We are alive. We are alive. All the way from back to front. Yeah. What is this? It's promotion because What you did for this promotion? We also need this we kind of went promotion. another way. Another way? Okay, that's the route for the promotion. Yes. Yeah. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ. ಕ್ರೇಜಿಯಾಗಿತ್ತು, ಚೆನ್ನಾಗಿದೆ. ಈ ಭರತ್ದು ನೆಕ್ಸ್ಟ್ ಲೆವೆಲ್ ಅವತಾರ. ಆಲ್ರೆಡಿ ಒಂದು 4-5 ಸತಿ ಓಡಿಸ್ಬಿಟ್ಟಿದ್ದಾರೆ ATV. ಸೊ ಪರ್ಫೆಕ್ಟ್ ಆಗಿ ಎಲ್ಲ ಗೊತ್ತು, ಯಾವ್ಯಾವ ಕಡೆ ಹೆಂಗೆ ಹೋಗ್ಬೇಕು ಅಂತ. ಏನ್ ಜೋಶೆಲ್ಲ ಓಡಿದ್ದು ನನಗೆಲ್ಲ ಕೈ ನೋವು ಬಂತು. ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನ ಹಾಫ್ ವೇ ಬಂದಿದ್ದೀವಿ. ಇವಾಗ ಬ್ರೇಕ್ ತಗೊಂಡು ಇನ್ನ ಹಾಫ್ ವೇ ಹೋಗ್ಬೇಕು. ಸೊ ಹೋಗ್ಬೇಕು ಇವಾಗ ನೆಕ್ಸ್ಟ್. ಪೀಸ್. ಆಫ್ ರೋಡಿಂಗ್ ಅಂತ ಜಂಗಲ್ ಒಳಗಡೆ ಬಂದಿದ್ದು ನಾವು ನಮ್ಮ ಗೈಡ್ನ ಮಾತು ಕೇಳಿ ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಕ್ವಾಡ್ ಬೈಕ್ನೆಲ್ಲ ಅಲ್ಲೇ ಬಿಟ್ಟು 10 minutes ವಾಕ್ ಮಾಡಿಕೊಂಡು ಆ ಜಾಗಕ್ಕೆ ನಾವು ರೀಚ್ ಆದ್ವಿ. ಏನಪ್ಪ ಇದು ಅಂತ ನೋಡಿದ್ರೆ ಇದು ಒಂದು ಪ್ರೈವೇಟ್ ಪ್ರಾಪರ್ಟಿ ಆಗಿ ಇಲ್ಲಿ ನಾವು ವಿಡಿಯೋ ಕೂಡ ಮಾಡೋ ಹಾಗಿರ್ಲಿಲ್ಲ. ಆದ್ರೂ ಹೇಗೋ ಕಷ್ಟಪಟ್ಟು ಜುಗಾಡ್ ಮಾಡಿ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ವಿ. ನೀವು ನೋಡ್ತಿರೋ ಹಾಗೆ ಇದು ಒಂದು ಕೇವ್ ತರ ಇದೆ, ಆದ್ರೆ ಇದು ಫಾರ್ಮ್ ಆಗಿರೋದು ಲಾವಾ ಇಂದ. ಯಾವಾಗಲೂ ಒಂದ್ಸತಿ ಮೌಂಟ್ ಎಟ್ನಾ ಎರಪ್ಟ್ ಆದಾಗ ಆಚೆ ಕಡೆ ಬಂದಿದ್ದ ಲಾವಾ ಎಲ್ಲ ಒಂದು ಬಬಲ್ ತರ ಫಾರ್ಮ್ ಆಗಿ ಅದು ಇವಾಗ ಕೇವ್ ತರ ನಮಗೆ ಕಾಣಿಸುತ್ತೆ. ಆಚೆ ಕಡೆ ಎಷ್ಟೇ ಬಿಸಿಲಿದ್ರು ಒಂದ್ಸತಿ ಈ ಕೇವ್ ಹತ್ರ ಬರ್ತಿದ್ದಂಗೆ ಫುಲ್ ತಣ್ಣಗೆ ಅನ್ನಿಸ್ತಾ ಇತ್ತು. ಇದ್ರ ಒಳಗಡೆ ಬಂದ್ಮೇಲೆ ನಮ್ಗೆ ಲಾವಾ ಟೆಕ್ಸ್ಚರ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ತು. ಒಂದ್ ಲಾವಾ ಬಬಲ್ ಇಷ್ಟು ದೊಡ್ಡದಾಗಿ ಫಾರ್ಮ್ ಆಗುತ್ತಾ ಅಂತ ಎಲ್ರಿಗೂ ಶಾಕ್ ಆಯ್ತು. ಕ್ವಾಡ್ ಬೈಕ್ ತಗೊಂಡಿದ್ದಕ್ಕೂ ಮೋಸ ಏನಿಲ್ಲ, ಒಳ್ಳೆ ಪ್ಲೇಸ್ ನ ಕವರ್ ಮಾಡುದು. ಇವಾಗ ನೀವು ನೋಡ್ತಿರೋದು ಒಂದು ಕೇವ್, ಆದ್ರೆ ಇದು ಮ್ಯಾನ್ ಮೇಡ್. ಈ ಸ್ಟೋನ್ಸ್ ಎಲ್ಲ ನಾರ್ಮಲ್ ಸ್ಟೋನ್ಸ್ ಅಲ್ಲ, ಲಾವಾ ಸ್ಟೋನ್ಸ್. ಈ ತರ 27 ಇತ್ತಂತೆ, ಬಟ್ ಇವಾಗ ಎಲ್ಲ ಡೆಸ್ಟ್ರಾಯ್ ಆಗಿ ಇದು ಒಂದೇ ಒಂದು ಉಳ್ಕೊಂಡಿದೆ. ಇದು ಕೂಡ ಎಷ್ಟು ದೊಡ್ಡದಾಗಿದೆ ಅಂತ ನೀವೇ ನೋಡಿ. ಮೌಂಟ್ ಇಟ್ನಾ ಎರಪ್ಟ್ ಆದಾಗ ಇಲ್ಲಿ ಬಂದು ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಕಾನ್ಸೆಪ್ಟ್ ಇವ್ರದ್ದು. ಒಟ್ನಲ್ಲಿ ಕ್ವಾಡ್ ಬೈಕ್ ನ ತಗೊಂಡ್ರೆ ಈ ಎಲ್ಲಾ ಪ್ಲೇಸಸ್ ನ ಕವರ್ ಮಾಡೋದ್ರ ಜೊತೆಗೆ ಅಡ್ವೆಂಚರಸ್ ಆಗಿ ಕೂಡ ಇರುತ್ತೆ. ಇದೆಲ್ಲದಕ್ಕಿಂತ ಮೇನ್ ಪಾಯಿಂಟ್ ಏನಂತ ಅಂದ್ರೆ, ನಿಮ್ಗೇನಾದ್ರೂ ಲಾವಾ ನೋಡಕ್ಕೆ ಇಂಟ್ರೆಸ್ಟ್ ಇದ್ರೆ ನಾನು ಲಾವಾ ನೋಡೋದಕ್ಕೆ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ ಈ ಎಲ್ಲ ಎಕ್ಸ್ಪೀರಿಯನ್ಸ್ಗಿಂತ ಲಾವಾ ನೋಡೋದೇ ಇಂಪಾರ್ಟೆಂಟ್, ಯಾಕಂದ್ರೆ ಅದು ನಮ್ಗೆ ಎಲ್ಲಾ ಕಡೆ ಸಿಗಲ್ಲ. ಮೌಂಟ್ ಇಟ್ನಾ ಮುಗಿಸ್ಕೊಂಡು ನಾವು ಮತ್ತೆ ಕಟಾನಿಯಾ ಸಿಟಿಗೆ ಬಂದ್ವಿ. ನಿನ್ನೆ ಈ ಪಾರ್ಕ್ ಅಲ್ಲಿ ಕುತ್ಕೊಂಡಿದ್ದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಮತ್ತೆ ಅಲ್ಲೇ ಕುತ್ಕೊಂಡು ಟೈಮ್ ತುಂಬಾ ಇದ್ದಿದ್ದಕ್ಕೆ ಎಲ್ರು ಊನೋ ಗೇಮ್ ಆಡಿದ್ವಿ. ಕಟಾನಿಯಾದಲ್ಲಿ ನೋಡೋದಕ್ಕೆ ಜಾಸ್ತಿ ಪ್ಲೇಸಸ್ ಇಲ್ಲ. ಮೌಂಟ್ ಇಟ್ನಾ ಒಂದೇನೆ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಇರೋದು. ಅದು ಬಿಟ್ರೆ ನೆಕ್ಸ್ಟ್ ಶಾಪಿಂಗ್. ಇದೆರಡು ಬಿಟ್ರೆ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಅಲ್ಲಿ ಮೌಂಟ್ ಇಟ್ನಾ ಎರಪ್ಷನ್ಸ್ ಬಗ್ಗೆ ನಾವು ನೋಡ್ಬೋದು. ಮ್ಯೂಸಿಯಂ ನೋಡಕ್ಕೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ, ಸೊ ನಾವಿನ್ನೆಲ್ಲೂ ಹೋಗ್ಲಿಲ್ಲ.
ನಿಮ್ಗೇನಾದ್ರೂ ಮ್ಯೂಸಿಯಮ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನು ಕೂಡ ಕವರ್ ಮಾಡ್ಬೋದು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಒಂದು ಇಂಡಿಯನ್ ರೆಸ್ಟೋರೆಂಟ್ ನ ಹುಡ್ಕೊಂಡೋಗಿ ಎಲ್ಲರೂ ಡಿನ್ನರ್ ಮುಗಿಸ್ಕೊಂಡ್ವಿ. ಇದೇನು ಡಿನ್ನರ್ ಅಂತ ಹೇಳ್ತಿದ್ದಾಳೆ, ಆದ್ರೆ ಇಷ್ಟೊಂದು ಬೆಳಕಿದೆ ಅಂತ ನೋಡ್ತಿದ್ದೀರಾ. ಇಲ್ಲಿ ಸನ್ಸೆಟ್ ಆಗದೆ ರಾತ್ರಿ 9:00ವರೆಗೆ. ಸೊ ಇವಾಗ ಟೈಮ್ ಆಲ್ರೆಡಿ 7 ಆಗಿತ್ತು. ಅಂದ್ರೂ ಬಿಸಿಲು ಮಾತ್ರ ಮಧ್ಯಾಹ್ನ ತರಾನೇ ಇತ್ತು. ಊಟ ಮುಗಿಸ್ಕೊಂಡು ಸ್ವಲ್ಪ ಜನ ಕ್ಯಾಬಲ್ ಏರ್ಪೋರ್ಟಿಗೆ ರೀಚ್ ಆದ್ರೆ, ಇನ್ನು ಸ್ವಲ್ಪ ಜನ ಈ ಎಲೆಕ್ಟ್ರಿಕ್ ಬೈಕ್ ಅಲ್ಲಿ ಏರ್ಪೋರ್ಟಿಗೆ ರೀಚ್ ಆದ್ವಿ. ಇದು ನನ್ನ ಕಟಾನಿಯಾ ಸೀರೀಸ್. Stay tuned for next travel series and please do subscribe and support my channel. Thank you.